ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ರು ನನ್ನ ಹತ್ರ. ಆ ಮಕ್ಕಳು ಯಾರು ಹೊರಗಡೆ ಇದ್ದಾರಲ್ಲ ಅವರು ತಂದೆ ತಾಯಿಯವರು ಅವರು ನೆಂಟರು ಎಲ್ಲ ಬಂದಿದ್ದರು. ಬಂದು ಮನವಿ ಮಾಡಿಕೊಂಡ್ರು, ನೋಡಿ ಹುಬ್ಳಿನಲ್ಲಿ ಈ ಥರ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂತ. ನಮ್ಮ ಮಕ್ಕಳೆಲ್ಲ 4 ವರ್ಷದಿಂದ ಹೊರಗಡೆ ಇದ್ದಾರೆ, ಏನು ಕಳ್ತನ ಮಾಡಿಲ್ಲ, ಯಾವುದು ರೌಡಿ ಶೀಟ್ ಲಿಸ್ಟ್ ಇಲ್ಲ, ಯಾವುದು ಅವ್ರ ಮೇಲೆ ಡಕೈಟಿ ಕೇಸ್ಗಳು ಇಲ್ಲ. ಏನಾದರೂ ಹಳೆ ಕೇಸ್ಗಳು ಇದ್ದರೆ ನಾನು ಕೂಡ ಹೇಳಿದೆ ಹೋಮ್ ಮಿನಿಸ್ಟ್ರಿಗೆ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಏನಾದರೂ ಹಳೆ ಕೇಸ್ಗಳು ಇದ್ದರೆ ಅವ್ರ ಮೇಲೆ ಏನಾದರೂ ಡಕೈಟಿ ಕೇಸ್ಗಳು ಇದ್ದರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ರೆ ಆಯ್ತು, ನಾವು ಇಂಟರ್ಫಿಯರ್ ಮಾಡಲ್ಲ ಯಾವ ಕಾರಣಕ್ಕಾಗಿ. ಅವ್ರು ಯಾರನ್ನ ದೇಶದ್ರೋಹಿ ಆದರೂ ಆಗಿದ್ದಾರೆ, ಯಾರು ದೇಶದ್ರೋಹಿ ಕೇಸ್ ಇಲ್ಲ. ಅಂಥದ್ದು ಏನಾದರೂ ದೇಶದ್ರೋಹಿಗಳಿದ್ರು ಏನಾದ್ರು ಮಾಡೋದು ಸಹಜ. ಅವ್ರು ಬಿಡಬೇಡಿ, ಅವ್ರು ಬಿಡಿ ಅಂತ ಹೇಳ್ತಾ ಇಲ್ಲ. ಯಾರು ಬೆಂಕಿ ಇಡಕ್ಕೆ ಹೋದ್ರು, ಯಾರು ಜೀಪ್ಗೆ ಬೆಂಕಿ ಇಡಕ್ಕೆ ಹೋದ್ರು ಅವ್ರಿಗೆ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ರು ಯಾರು ಅಮಾಯಕರಿದ್ದಾರೆ ನೀವೆಲ್ಲರೂ ಡಕೈಟ್ಸ್ ಅಂತ ಹೇಳ್ಬೇಡಿ. ಸರ್ ಹೆಂಗ್ ಪತ್ತೆ ಹಚ್ಚ ಸರ್ ಅಮಾಯಕ ಅಂತ ಹೆಂಗ್ ಪತ್ತೆ ಹಚ್ತೀರಾ ಸರ್ ಅಮಾಯಕ ಅಂತ ಹೆಂಗ್ ಪತ್ತೆ ಹಚ್ಚ ಸರ್? ಅದಕ್ಕೆ ಹೇಳಕ್ ಹೋಗಿದ್ದು, ಅಮಾಯಕರಿಗೆ ಅಂತಾನೆ ಹೇಳಕ್ ಹೋಗಿದ್ದು. ನಾನು ಕೂಡ ಈ ರಾಜ್ಯದಲ್ಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ಪೊಲೀಸ್ ಅಧಿಕಾರಿಗಳಿಗೆಲ್ಲ ಇಂಟರ್ಪೋಲ್ ಕರ್ಕೊಂಡು ಹೋಗಿದ್ದೀನಿ. ನಾನು ಪೊಲೀಸ್ ಅಧಿಕಾರಿಗೆಲ್ಲ ಮೊಸಾದ್ಗೆ ಇಸ್ರೇಲ್ಗೆ ಕರ್ಕೊಂಡು ಹೋಗಿದ್ದೀನಿ. ಇದುವರೆಗೂ ಯಾವ ಪೊಲೀಸ್ ಅಧಿಕಾರಿಗಳು ಇಂಟರ್ಪೋಲ್ಗೆ ಹೋಗಿಲ್ಲ. ನಾನು ಇಂಟರ್ಪೋಲ್ ಕರ್ಕೊಂಡು ಹೋಗಿದ್ದೀನಿ. ನನಗೂ ಸ್ವಲ್ಪ ಅರ್ಥ ಆಗುತ್ತೆ. ಅಮಾಯಕರು ಇರ್ತಾ ಇಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ. ಯಾರೋ ದೇಶದ್ರೋಹಿಗಳು ಇದ್ದರೆ ಅವ್ರ ಪರವಾಗಿ ನಾನು ಹೋಗ್ತಾ ಇರಲಿಲ್ಲ. ನನಗೆ ಯಾವಾಗ ಕನ್ವಿನ್ಸ್ ಆಯಿತು ಹೌದು ಇವರು ಅಮಾಯಕರು ಅಂತ ಯಾವಾಗ ಕನ್ವಿನ್ಸ್ ಆಯಿತು ಆವಾಗ ಹೋದೆ. ಅವರು ಐಡೆಂಟಿಫೈ ಮಾಡಲಿ. ಯಾರ ಮೇಲೆ ಕ್ಯಾಮರಾನಲ್ಲಿ ಕಾಣಿಸ್ತಾ ಇದೆ ಅವ್ರು ಬಿಡ್ಬೇಡ್ರಿ. ಯಾರಿಲ್ಲ ಸುಮ್ಮನೆ ಮೆಂಟಲ್ಲಿ ಹೋಗಿ ಜನ ನಿಂತ್ಕೊಂಡಿದ್ರೆ ಅವ್ರು ಯಾರು ತಮಾಷೆ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೈಗಳು ಹಾಕಿಬಿಟ್ರೆ ನನಗೂ ಯಾರು ಮೆಂಟಾಲಿಟಿ ಅದೆಲ್ಲ ಅರ್ಥ ಆಗುತ್ತೆ. ಮಾಬ್ ಮೆಂಟಾಲಿಟಿ ಏನು ಅದೆಲ್ಲ ಅರ್ಥ ಆಗುತ್ತೆ. ನಾನು ಆಗಲಿ ಶಿವಕುಮಾರ್ ಆಗಲಿ ನಾವು ವಿದ್ಯಾರ್ಥಿ ಚಳುವಳಿಯಿಂದ ರಾಜಕೀಯಕ್ಕೆ ಬಂದಿರೋದು. ನಾವು ಕೂಡ ಭಾಳ ಜನ ಗಲಾಟೆಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದೀರಾ ಸರ್? ರಾಜಕಾರಣಿಗಳು ಬಿಡ್ತಾರೆ ರೀ, ಬರೀ ರಾಜಕೀಯದಲ್ಲಿ ಅಧಿಕಾರ ರಾಜಕೀಯದಲ್ಲಿ ಅಧಿಕಾರ ಇರಲೇಬೇಕಂತ ಏನಿಲ್ಲ. ಅಧಿಕಾರ ಎಲ್ಲಾದರೂ ಕೂಡ ಪೊಲಿಟಿಕಲ್ ಆಗಿ ನಾನು ಸರ್ ಯಾವ ಪಕ್ಷದಲ್ಲಿ ಇಲ್ಲ ಸರ್? ಸರ್ ಈಗ ಯಾವ ಪಕ್ಷ ರೋಷನ್ ಬೇಗ ಯಾವ ನಾನು ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಕಾಂಗ್ರೆಸ್ಸಿಂದ ಸಸ್ಪೆಂಡ್ ಆದೆ. ಸಸ್ಪೆಂಡು ರಿವೋಕ್ ಆಗುತ್ತೆ, ಇವತ್ತಿಲ್ಲ ನಾಳೆ ರಿವೋಕ್ ಆಗುತ್ತೆ. ಅವಾಗ ಸರ್ ಹಿಂದೆ ಅವ್ರನ್ನ ಜೊತೆ ಸೇರಿಕೊಂಡು ಅಲ್ಲಿ ಸೇರಬೇಕು ಅಂತ ಅದ್ರದ್ದು ಅವಕಾಶ ಸಿಕ್ಕಿಲ್ಲ. ಯಾಕೆ ಸರ್ ಕಾರಣ ಏನು ಸರ್? ಅದಾಗುತ್ತೆ, ಅದು ಎಲ್ಲ ಹೇಳಿ ಒಂದು ದಿವಸ ಕ್ಲೀನಾಗಿ ಸರ್. ಈಗ ಸದ್ಯಕ್ಕೆ ರಾಜಕೀಯ ನಾನು ಬಿಟ್ಟಿಲ್ಲ. ರಾಜಕೀಯ ಸರ್ ಸಿದ್ದರಾಮಯ್ಯ ಯಾವಾಗ ಭೇಟಿ ಆಗ್ತೀರಿ? ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯ ಯಾವಾಗ ಭೇಟಿ ಆಗ್ತೀರಿ? ನಿಮ್ಮ ಆತ್ಮೀಯ ಸ್ನೇಹಿತರು ಸರ್, ನಿಮ್ಮ ಆತ್ಮೀಯ ಸ್ನೇಹಿತರು